ವೀಕ್ಷಕರೇ ನಮಸ್ತೆ. ನನ್ನ ಹೆಸರು ಪಾಳ್ಯ ಮುನ್ರಾಜು, ಜೈ ಭೀಮ್ ಸೇನೆ RTI ಘಟಕದ ರಾಜ್ಯಾಧ್ಯಕ್ಷರು. ಇವತ್ತಿನ ವಿಚಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಕುಂದಾಣ ಹೋಬಳಿ ದೊಡ್ಡಚಿಮ್ಮನಹಳ್ಳಿ ಗ್ರಾಮದ ಒಂದು ಲೇಔಟ್ ಸೆಂಚುರಿ ಕ್ಲಬ್ ಲೇಔಟ್ನ ಒಂದು ಖರಾಬ್ ಜಾಗವನ್ನು ಕಬಳಿಸಿರೋ ಬಗ್ಗೆ ಚರ್ಚೆ. ಈ ವಿಚಾರ ಏನಂದರೆ, ದೇವನಹಳ್ಳಿ ಭಾಗದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗುವುದಕ್ಕಿಂತ ಮುಂಚೆ ಯಾರೂ ಸಹ ಒಂದು ಚೂರು ಭೂಮಿ ಬೆಲೆಗೆ ಮತ್ತು ಗಗನಕ್ಕೆ ಈಗೇರುವಂಥ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಮೀನಿನ ಆಗಿನ ಸ್ಥಿತಿಯಲ್ಲಿ ಯಾರೂ ಒಬ್ಬರು ಕೇಳುವಂಥ ಒಬ್ಬರೂ ಇರಲಿಲ್ಲ ನಾಗರಿಕರು. ಇವತ್ತಿನ ಸ್ಥಿತಿಯಲ್ಲಿ ರಾಜಕೀಯ ನಾಯಕರುಗಳು, ಲೇಔಟ್ ಡೆವಲಪರ್ಸ್ಗಳು, ಅಧಿಕಾರಿಗಳು ಮತ್ತು ಇನ್ನಿತರೆ ಡೆವಲಪರ್ಸ್ ಎಲ್ಲ ಒಂದಾಗಿ ಜಮೀನಿನ ಬೆಲೆ ಗಗನಕ್ಕೇರೋದ್ರಿಂದ ಸರ್ಕಾರಿ ಜಾಗಗಳನ್ನು ಕಬಳಿಸ್ತಿದ್ದಾರೆ. ಇವತ್ತಿನ ಒಂದು ಈ ಭಾಗದ ಗ್ರಾಮೀಣ ಭಾಗದಲ್ಲಿರುವಂಥ ಆಸ್ತಿಗಳನ್ನು, ಸರ್ಕಾರಿ ಆಸ್ತಿ ಪಾಸ್ತಿಗಳನ್ನು ಉಳಿಸ್ಬೇಕಾಗಿರುವಂಥ ಅಧಿಕಾರಿಗಳೇ ಡೆವಲಪರ್ಸ್ ಸಂಗಡ ಶಾಮೀಲಾಗಿ ಒಂದು ಜಮೀನು ಕೂಡ, ಒಂದು ಜಾಗದ ಆಸ್ತಿ ಕೂಡ, ಒಂದು ರಾಜಕಾಲುವೆ ಕೂಡ, ಒಂದು ಕುಂಟೆ ಕೂಡ, ಕೆರೆ ಕೂಡ ಉಳಿಸ್ದಿರ ಆ ಒಂದು ಡೆವಲಪರ್ಗೆ ಮಾರಾಟ ಮಾಡ್ತಾಯಿದ್ದಾರೆ. ಇವತ್ತಿನ ಒಂದು ದಿನದಲ್ಲಿ ಗಗನಕ್ಕೆ ಏರುವಂಥ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಈ ದೇವನಹಳ್ಳಿ ಭಾಗದ ಜಮೀನನ್ನು ಅನೇಕ ಜನರು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ RI, VA, ತಹಸೀಲ್ದಾರ್ ಅವರು ಇವರೆಲ್ಲರೂ ಸೇರಿ ಒಂದು ಲೇಔಟ್ನ ನಿರ್ಮಾಣ ಮಾಡೋಕ್ಕೆ ಸಂಚು ಮಾಡಿ ಎಲ್ಲ ದಾಖಲೆಗಳನ್ನು ನಿಯಮಾನುಸಾರ ಮಾಡಬೇಕಾಗಿರೋಂಥ ಅಧಿಕಾರಿಗಳೇ ಇವತ್ತು ಡೆವಲಪರ್ ಪರ ಒಂದಾಗಿ ಎಲ್ಲ ಸರ್ಕಾರಿ ಜಮೀನುಗಳನ್ನು, ಖರಾಬ್ ಜಾಗಗಳನ್ನು ಡೆವಲಪರ್ ಹೆಸರುಗಳಿಗೆ ಮಾಡಿ ಮಾರಾಟ ಮಾಡ್ತಾಯಿದ್ದಾರೆ. ಈ ಡೆವಲಪರ್ಗಳು ಕೂಗಳತೆ ದೂರದಲ್ಲಿ ದೇವನಹಳ್ಳಿ ಕುಂದಾಣ ಹೋಬಳಿಯಲ್ಲಿ ಕೂಗಳತೆ ದೂರದಲ್ಲಿರುವಂಥ ಜಿಲ್ಲಾಧಿಕಾರಿಗಳ ಕಚೇರಿ, ಕೂಗಳತೆ ದೂರದಲ್ಲಿರುವಂಥ ದೇವನಹಳ್ಳಿ ತಹಸೀಲ್ದಾರ್ ಅವರ ಕಚೇರಿ ಮತ್ತು ನಾಡು ಕಚೇರಿ ಆಗಿರುವಂಥ ತಹಸೀಲ್ದಾರ್ ಅವರ ಕಚೇರಿ ಅದೇ ಭಾಗದಲ್ಲಿದ್ದು ಎಲ್ಲ ಜಮೀನುಗಳನ್ನು ಅಳತೆ ಮಾಡಿ ಸರ್ವೆ ಮಾಡಿ 2021ನೇ ಇಸ್ವಿಯಿಂದ ಮನವಿಗಳನ್ನು ಕೊಟ್ಟು ಎಷ್ಟೇ ಹೋರಾಟ ಮಾಡಿದ್ರು ಅಧಿಕಾರಿಗಳು ಒಂದು ಚೂರು ಜಾಗವನ್ನು ತೆರವುಗೊಳಿಸ್ದಿರೇ ಎಲ್ಲ ಒತ್ತುವರಿಯಾದಂಥ ಸ್ಥಳವನ್ನು ಸ್ಕೆಚ್ ಮಾಡಿ ಮಾಜರ್ ಮಾಡಿ ವರದಿಗಳನ್ನು ನೀಡಿ ಇದುವರೆಗೂ ಕೂಡ ಯಾವುದೇ ಒಂದು ತೆರವು ಮಾಡಿಲ್ಲ. ಕಾರಣ ಏನು ಅಂದರೆ, ಆ ಅಧಿಕಾರಿಗಳೇ ಡೆವಲಪರ್ ಜೊತೆ ಶಾಮೀಲಾಗಿದ್ದಾರೆ. ಈ ಜಾಗದಲ್ಲಿ RI ಮತ್ತು VA ಮತ್ತು ತಹಸೀಲ್ದಾರ್ ಮತ್ತು BBMP ಬಯ್ಯಪ್ಪ ಇವರು ಸಹ ಶಾಮೀಲಾಗಿ ಈ ಒಂದು ಲೇಔಟ್ನ ನಿರ್ಮಾಣ ಮಾಡಬೇಕಾದ್ರೆ ಸರ್ಕಾರಿ ಆಸ್ತಿಗಳನ್ನು ಹೊರತುಪಡಿಸಿ ಇವರಿಗೆ ಆಮೋದಿತ ಪ್ರಾಧಿಕಾರದಿಂದ ನಕ್ಷೆ ನೀಡಬೇಕು. ಈ ನಕ್ಷೆ ನೀಡಿದಂಥ ತದನಂತರ ಇವರು 2 ವರ್ಷ ಆದಮೇಲೆ ತಾತ್ಕಾಲಿಕವಾಗಿ ಪಡೆದಂಥ ಆಮೋದನೆ ನಕ್ಷೆಯನ್ನು ಪಡೆದು ಇವರು ಅಭಿವೃದ್ಧಿ ಮಾಡಿದ ನಂತರ ಇವರು ಬಂದು ಪರಿಶೀಲನೆ ನಡೆಸಿ ಸರ್ಕಾರಿ ಜಾಗಗಳನ್ನು ಹೊರತುಪಡಿಸಿ ಇವರು ನಿವೇಶಗಳನ್ನು ಮಾಡಿ ಸಿದ್ಧತೆ ಮಾಡಿ ಮಾರಾಟ ಮಾಡಬೇಕು ಅಂತ ನಿಯಮಗಳಿದ್ದರೂ ಕೂಡ ಇವರು ಯಾವುದೇ ಒಂದು ನಿಯಮವನ್ನು ತಿಳಿದೇ ಎಲ್ಲ ನಿಯಮವನ್ನು ಗಾಳಿಗೆತ್ತಿ ತೂರಿ ಈ ಅಧಿಕಾರಿಗಳು ಶಾಮೀಲಾಗಿ ದೊಡ್ಡಚಿಮ್ಮನಹಳ್ಳಿ ಗ್ರಾಮದ ಸರ್ವೆ ನಂಬರ್ 88ರಲ್ಲಿ 3 ಎಕರೆ 4 ಗುಂಟೆ ಜಾಗ ಇದ್ದು 20 ಗುಂಟೆ ಫಲಾನುಭವಿಗಳು ದೊಡ್ಡಚಿಮ್ಮನಹಳ್ಳಿ ಫಲಾನುಭವಿಗಳು ಅಶ್ವತ್ಥಪ್ಪ ರಾಮಕೃಷ್ಣಪ್ಪ ಎಂಬುವರಿಗೆ ಮಂಜೂರಾಗಿರ್ತದೆ. ಆ ಪೋಡಿ ದುರಸ್ತಿ ಮಾಡುವ ಸಮಯದಲ್ಲಿ 125 ಮಾಡುವ ಸಮಯದಲ್ಲಿ ಇವರು ಮಂಜೂರಿದಾರರು 20 ಗುಂಟೆಗಳನ್ನು ಇವರಿಗೆ ಮಂಜೂರಿ ಮಾಡಿರ್ತಾರೆ. 2 ಎಕರೆ 4 ಗುಂಟೆ ಖರಾಬ್ ಸ್ಥಳ ಯಥಾಸ್ಥಿತಿಯಲ್ಲೇ ಉಳಿದಿರ್ತದೆ. ಆ ಜಾಗವನ್ನು ಚಪ್ರದಳ್ಳಿ ಇರುವಂಥ ಜಿಲ್ಲಾಧಿಕಾರಿಗಳ ಕಚೇರಿ ಮತ್ತು ಯಲಹಂಕ IVC ರೋಡು ರಸ್ತೆಗೆ ಹೊಂದಿಕೊಂಡಿರುವಂಥ ತಿಂಡ್ಲು ಸರ್ಕಲಿಂದ ಚಪ್ರದಳ್ಳಿಗೋ ರಸ್ತೆಗೆ ಹೊಂದಿಕೊಂಡಿರುವ ಈ ಸ್ಥಳವನ್ನು ಸೆಂಚುರಿ ಕ್ಲಬ್ ಡೆವಲಪರ್ಸ್ರವರು ಒತ್ತುವರಿ ಮಾಡಿಕೊಂಡು ಜಮೀನಿನ ಒಂದು ಇಂಚು ಕೂಡ ಬಿಡದಿರ ಸಾರ್ವಜನಿಕರ ಮೀಸಲಿಟ್ಟ ಸ್ಥಳವನ್ನು ಕಬಳಿಸಿ ನಿವೇಶನಗಳನ್ನು ಸಿದ್ಧ ಮಾಡಿದ್ದಾರೆ. ಈ ನಿವೇಶನಗಳು ಸಿದ್ಧ ಮಾಡಿರುವಂಥ ಎಲ್ಲ ಭಾಗಗಳು ಕೂಡ
ಎಲ್ಲ ಭಾಗಗಳು ಕೂಡ ನಿವೇಶನಗಳು ಮಾರಾಟ ಆಗಿ ಒಂದು ಹಂತದಲ್ಲಿ ಕೂಡ ಉಳಿಕೆ ಆಗಿಲ್ಲ. ಸರ್ಕಾರ ಇದನ್ನೆಲ್ಲ ನೋಡಿ ಕಣ್ಣು ಮುಚ್ಚಿ ಕೂತಿದೆ. ಇಲ್ಲಿ ನೋಡಿದ್ರೆ ವಿಚಾರ ಏನು ಅಂದರೆ, ಎಲ್ಲ ನೋಡ್ತಿರೋಂಥ ನನ್ನ ವೀಕ್ಷಕರೇ, ನಾಗರಿಕರೇ ಮತ್ತು ಸಾರ್ವಜನಿಕರೇ, ಈ ನಿಮಗೆ ತಿಳಿಸುವುದೇನೆಂದರೆ, ನೀವು ಯಾವುದೇ ಭಾಗದಿಂದ ಲೇಔಟ್ ಒಳಗಡೆ ನೀವು ಖರೀದಿ ಮಾಡಬೇಕಾದಂಥ ನಿವೇಶನವನ್ನು ನೀವು ಮೊದಲನೇದಾಗಿ ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿ ಗ್ರಾಮ ಪಂಚಾಯತಲ್ಲಿ ಪರಿಶೀಲನೆ ಮಾಡಬೇಕು, ತಾಲೂಕು ಕಚೇರಿಯಲ್ಲಿ ಪರಿಶೀಲನೆ ಮಾಡಿ ಈ ದಾಖಲೆಗಳು ಸರಿ ಇದೆಯೋ ಇಲ್ಲೋ, ಕೆರೆನೋ ಕುಂಟೆನೋ ಖರಾಬ್ ಜಾಗ ಅಂತ ಫಸ್ಟು ನೀವು ತಿಳಿದು, ತದನಂತರ ನೀವು ಕ್ರಯಕ್ಕೆ ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಮಾರಾಟ ಕೇಂದ್ರಕ್ಕೆ ಹೋಗಿ ನೀವು ಹಣ ಕೊಡಬೇಕು. ಇಲ್ಲವಾದರೆ ನಿಮ್ಮ ಹಣ ಪಂಗನಾಮ ಬೀಳ್ತದೆ. ಯಾಕಂದರೆ ಖಾಸಗಿ ಡೆವಲಪರ್ ಅವರು ವಂಚಿಸಿ ಮೋಸ ಮಾಡಿ ಸಾರ್ವಜನಿಕರ ಹಣವನ್ನು ಕಬಳಿಸೋದಕ್ಕೆ ಮತ್ತು ಸರ್ಕಾರಿ ಜಾಗಗಳನ್ನು ಒತ್ತುವರಿ ಮಾಡಿಕೊಂಡು ಕಬಳಿಸೋದಕ್ಕೆ ಅವರು ಭಾಳಷ್ಟು ಸಂಚು ಮಾಡಿ ಅವರ ಸಂಗಡ ಇರುವಂಥ ಎಲ್ಲ ಅಧಿಕಾರಿಗಳಿಗೂ ಸೇರಿ ಹೇಳ್ತಾ ಇದ್ದೀನಿ, ಅವ್ರಿಗೆ ಒಂದು ಸ್ವಲ್ಪ ಆದರೂ ಮಾನವೀಯತೆ, ಒಂದು ಸ್ವಲ್ಪ ಆದರೂ ಸಾರ್ವಜನಿಕರ ಸೊತ್ತು, ಒಂದು ಸ್ವಲ್ಪ ಆದರೂ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಸಂಬಳ ತಗೊತಾ ಇದ್ದೀನಿ ಒಂದು ಮನೋಭಾವ ಇದ್ದರೆ, ಈ ಕೂಡಲೇ ಒತ್ತುವರಿ ಮಾಡಿಕೊಂಡಿರುವಂಥ ಸೆಂಚುರಿ ಕ್ಲಬ್ ಡೆವಲಪರ್ಸ್ ಅವರ ಜಾಗದಲ್ಲಿ 2 ಎಕರೆ 4 ಗುಂಟೆ ಜಮೀನನ್ನು ಈ ಕೂಡಲೇ ತೆರವು ಮಾಡಬೇಕು. ಮಾನ್ಯ ತಹಸೀಲ್ದಾರವರೇ, ನೀವು ಇವತ್ತು ಸರ್ಕಾರಿ ಜಮೀನು ಇದು ಅಂತ ಒತ್ತುವರಿ ಮಾಡಿಕೊಂಡಿರುವಂಥ ಜಾಗವನ್ನು ನಿಮ್ಮ ಅಧಿಕಾರಿಗಳೇ ಮಾಡಿಕೊಟ್ಟಿರೋದು, ಬೇರೆ ಯಾರು ಮಾಡಿಕೊಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ, ಈ ಜಮೀನು ವ್ಯವಸಾಯ ಭೂಮಿಗಳನ್ನು ವ್ಯವಸಾಯೇತರಕ್ಕಾಗಿ ನೀವು ಪರಿವರ್ತನೆ ಮಾಡಿ ಕೊಡುವಂಥ NOCಗಳು ಮತ್ತು ಬಯಪ್ಪದಲ್ಲಿ ಈ ಸರ್ಕಾರಿ ಜಾಗವನ್ನು ಬಿಟ್ಟು ಬೇರೆ ಜಾಗಗಳನ್ನು ಬಿಟ್ಟು ಸಾರ್ವಜನಿಕರು ಮೀಸಲಿಟ್ಟ ಸ್ಥಳಗಳನ್ನು ಬಿಟ್ಟು ಆಮೋದನೆ ಕೊಟ್ಟಿದ್ದಾರೆ. ಅದಾದಮೇಲೆ ಕೂಡ ಇವರು ಸರ್ಕಾರಿ ಜಾಗದಲ್ಲಿ ರಾಜಾರೋಷವಾಗಿ ಎಷ್ಟು ಧೈರ್ಯವಾಗಿ ನಿವೇಶನಗಳನ್ನು ಸಿದ್ಧ ಮಾಡಿ, ರಸ್ತೆಗಳನ್ನು ಸಿದ್ಧ ಮಾಡಿ ಮಾರಾಟ ಮಾಡ್ತಾಯಿದ್ದಾರೆ. ಸಾರ್ವಜನಿಕರೇ, ನೀವು ನಿವೇಶನಗಳನ್ನು ಕೊಳ್ಳುವುದಕ್ಕೆ ಮುಂಚೆ ಈ ಸರ್ಕಾರಿ ಖರಾಬ್ ಜಾಗದಲ್ಲಿ ಏನಾದರೂ ನೀವು ಕೊಂಡುಕೊಂಡ್ರೆ ನಿಮ್ಮ ನಿವೇಶನ ಸರ್ಕಾರದ ಪಾಲಾಗ್ತದೆ. ನೀವು ಮನೆ ಕಟ್ಟಿದ್ರೆ ನಾಳೆ ದಿವಸ ಕೆರೆನೋ ಕುಂಟೆನೋ ಇನ್ಯಾವುದೋ ಬಿಲ್ಡಿಂಗ್ ಬಂದು ಅಲ್ಲಿ ಆಮೋದನೆ ಕೊಟ್ಟರೆ ಆ ಸ್ಥಳವನ್ನು ತೆರವು ಮಾಡ್ತಾರೆ. ನೀವು ಮೋಸ ಹೋಗ್ತಾ ಇದ್ದೀರಾ. ಈ ದೇವನಹಳ್ಳಿ ಭಾಗದಲ್ಲಿರುವಂಥ ಎಲ್ಲ ನನ್ನ ಸ್ನೇಹಿತರೆ, ಎಲ್ಲ ನನ್ನ ಒಡನಾಡಿಗಳೇ, ಈ ಜಮೀನುಗಳ ಬೆಲೆ ಏರುವುದರಿಂದ ಎಲ್ಲರೂ ಸಹ ಕಬಳಿಸಿ ವಂಚಿಸಿ ಮೋಸ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಸರ್ಕಾರಿ ಆಸ್ತಿ ಪಾಸ್ತಿಗಳನ್ನು ನೀವೆಲ್ಲರೂ ಬಂದು ಕೈ ಜೋಡಿಸಿದ್ರೆ ನಾವು ಸರ್ಕಾರಿ ಆಸ್ತಿಗಳನ್ನು ಉಳಿಸೋಣ. 2 ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಸಾರಿ ಎಚ್ಚರಿಸ್ತಾ ಇದ್ದೀನಿ ಸಾರ್ವಜನಿಕರಿಗೆ, ಲೇಔಟು ಜಮೀನುಗಳು ಮತ್ತು ನಿವೇಶನಗಳನ್ನು ಮಾರಾಟ ಮಾಡೋ ಸ್ಥಳಗಳನ್ನು ಎಚ್ಚರ ಇಲ್ಲ ಅಂದರೆ ನಿಮ್ಮ ಜಮೀನು ಹೋಗುತ್ತೆ, ನಿಮ್ಮ ಹಣನೂ ಹೋಗುತ್ತೆ, ನೀವು ನಿಮ್ಮ ಕುಟುಂಬ ಮತ್ತೆ ಬೀದಿಯಲ್ಲಿ ಬರಬೇಕಂತ ಸ್ಥಿತಿ ಬರ್ತದೆ. ನೀವು ಎಚ್ಚರವಾಗಿದ್ದು ನಿವೇಶನಗಳನ್ನು ಕೊಂಡ್ಕೊಳ್ರಿ. ಇಲ್ಲಿ ನೋಡ್ರಿ, ಕುಂದಾಣ ಹೋಬಳಿ ದೊಡ್ಡಚಿಮ್ಮನಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ 88 ಈ ಭಾಗದಲ್ಲಿ ಜಮೀನು 2 ಎಕರೆ 4 ಗುಂಟೆ ಖರಾಬ್ ಜಾಗವನ್ನು ಸೆಂಚುರಿ ಗ್ರೀನ್ ಡೆವಲಪರ್ಸ್ ಅವರು ಒತ್ತುವರಿ ಮಾಡಿಕೊಂಡು ಸಾರ್ವಜನಿಕರಿಗೆ ಮಾರಾಟ ಮಾಡಲು ಸಿದ್ಧ ಮಾಡಿಟ್ಟಿದ್ದಾರೆ. ಯಾರಾದರೂ ಯಾಮಾರಿ ಆ ನಿವೇಶನಗಳನ್ನು ಖರೀದಿ ಮಾಡಿದ್ರೆ ನಿಮ್ಮ ಜಮೀನು ಹೋಗ್ತದೆ, ನಿಮ್ಮ ದುಡ್ಡು ಹೋಗ್ತದೆ. ಗ್ರಾಮ ಪಂಚಾಯತಿಯಲ್ಲಿ ತಪಾಸಣೆ ಮಾಡಿರಿ. ಬೈಯಪ್ಪಲ್ಲಿ ಅಪ್ರೂವಲ್ ಆಗಿದೆಯೋ ಇಲ್ಲೋ, ಇದು ಖರಾಬ್ ಜಮೀನೋ ಇಲ್ಲಾಂದರೆ ಇದು ನೇರವಾಗಿ ಕ್ರಯ ಮಾಡಿರುವಂಥ ಭೂಮಿನೋ ನಕ್ಷೆ ತಪಾಸಣೆ ಮಾಡಿರಿ. ತಾಲೂಕು ಕಚೇರಿಯಲ್ಲಿ ತಪಾಸಣೆ ಮಾಡಿರಿ. ಭೂ ದಾಖಲೆ ವಿಭಾಗದಲ್ಲಿ ತಪಾಸಣೆ ಮಾಡಿರಿ. ತಪಾಸಣೆ ಮಾಡಿ ತದನಂತರ ನೀವು ಇದು ಜಮೀನಿಗೆ ಹಣ ಕೊಟ್ಟು ಕ್ರಯಕ್ಕೆ ಪಡೆದರೆ ಸೂಕ್ತವಾದ್ದು. ಈ ಜಮೀನಿನಲ್ಲಿ ನಾವು ಭವಿಷ್ಯ ನಿರ್ಮಾಣ ಮಾಡಿಕೊಳ್ಬೋದು ಅನ್ನೋ ಭರವಸೆ ಮೇಲೆ ಆಮೇಲೆ ತದನಂತರ ನೀವು ಕ್ರಯಕ್ಕೆ ಹೋಗ್ರಿ. ಅದಕ್ಕೆ ಮುಂಚೆ ನೀವು ಯಾವುದೇ ಭೂಮಿಗಳನ್ನು ಕ್ರಯ ಮಾಡಬೇಡ್ರಿ. ಯಾಕಂದರೆ ಇಲ್ಲಿ ಕೆರೆಗಳನ್ನು, ಕುಂಟೆಗಳನ್ನು, ರಾಜಕಾಲುವೆಗಳನ್ನು, ಖರಾಬ್ ಭೂಮಿಗಳನ್ನು, ಕೊರಕಲು ಭೂಮಿಗಳನ್ನು, ಸರ್ಕಾರದ ಓಣಿಗಳನ್ನು ಎಲ್ಲ ಇಲ್ಲಿ ಅಧಿಕಾರಿಗಳು ಶಾಮೀಲಾಗಿ ಮಾರಾಟ ಮಾಡ್ತಾಯಿದ್ದಾರೆ. ಜಮೀನುಗಳು ಮಾರಾಟ ಮಾಡ್ತಾಯಿದ್ದಾರೆ. ರಸ್ತೆಗಳು, ಫುಟ್ಪಾತ್ಗಳು ಎಲ್ಲ ಜಮೀನುಗಳನ್ನು ಮಾರಾಟ ಮಾಡ್ತಾಯಿದ್ದಾರೆ. ಸರ್ಕಾರಕ್ಕೆ ನನ್ನ ಒಂದು ಧಿಕ್ಕಾರ.